ಸ್ನೇಹಿತರೆ ನಮಸ್ಕಾರ. ನಾನೀಗ ದೇವರ ದರ್ಶನ ಪಡೆಯೋದಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ತಿಳ್ಕೊಳ್ಳೋಣ. ನೋಡಿ, ಅಲ್ಲಿ ನೀಲಿ ಬಣ್ಣದ ಒಂದು ಈಶ್ವರನ ಒಂದು ಪ್ರತಿಮೆಯನ್ನು ನೋಡಿದ್ದೀವಿ. ಇಲ್ಲಿ ನೋಡಿ, ಆನೆಯ ಸೊಂಡಿಲನ್ನು ಯಾವ ರೀತಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಅಂದರೆ, ಆ ರಸ್ತೆ ಏನಿದೆಯೋ ಅದರ ಎಡಭಾಗಕ್ಕೆ ಒಂದು, ಬಲಭಾಗಕ್ಕೆ ಒಂದು ವಿಧವಾಗಿ ಒಂದು ಡಿಸೈನನ್ನು ಮಾಡಲಾಗಿದೆ. ನೋಡ್ಬೋದು ನಾವು. ನೋಡಿ ಎಷ್ಟು ಸುಂದರವಾಗಿ ಒಂದು ಅಲಂಕಾರವಾಗಿ ಡಿಸೈನನ್ನು ಮಾಡಿದ್ದಾರೆ. ನೋಡಿ, ಅಲ್ಲಿ ಎದುರುಗಡೆ ನೀಲಿ ಬಣ್ಣದಿಂದ ಈಶ್ವರನ ಪ್ರತಿಮೆ ಕಾಣ್ತಾ ಇದೆ. ಇಲ್ಲಿ ನೋಡಿ, ಆನೆಯ ಸೊಂಡಿಲು, ಗಜಾನನ ಸೊಂಡಿಲು ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ. ನೋಡಿ, ಅಲ್ಲಿ ದೇವಸ್ಥಾನ ಕಾಣ್ತಾ ಇದೆ, ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಇದು ಎಲ್ಲಿ ಬರುತ್ತಂದರೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಕೆ ಆರ್ ಪುರ ಇದೆಯಲ್ಲ, ಕೆ ಆರ್ ಪುರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ರಸ್ತೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಬರುವಂಥ ಒಂದು ದೇವಸ್ಥಾನ ಇದು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ, ಅಲ್ಲಿ ಶ್ರೀ ಆಂಜನೇಯನನ್ನು ನಾವು ದರ್ಶನ ಮಾಡ್ಕೋಬೋದು. ನೋಡಿ, ಭಕ್ತರು ದೇವರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಅಲ್ಲಿ ಈಶ್ವರನ ಪ್ರತಿಮೆ ಕಾಣ್ತಾ ಇದೆ. ಇಶಾ ಫೌಂಡೇಶನಲ್ಲಿ ಏನಿದೆಯೋ ಅದೇ ರೀತಿ ಒಂದು ಡಿಸೈನನ್ನು ಮಾಡಿ ಈಶ್ವರನ ಪ್ರತಿಮೆಯನ್ನು ಇಟ್ಟಿದ್ದಾರೆ. ನೋಡಿ, ಅಲ್ಲಿ ನೋಡಿ, ಒಂದು ಸೆಟ್ಟಿಂಗ್ ಹಾಕಿ ವಿಧವಾದ ಒಂದು ಹೂಗಳಿಂದ ಅಲಂಕಾರ ಮಾಡಿರುವಂಥ ಒಂದು ಸೆಟ್ಟಿಂಗ್ಸ್ ನಾವು ನೋಡ್ತಾ ಇರ್ಬೋದು. ಹಾಗೆಯೇ ಮುಂದೆ ಹೋಗೋಣ, ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಮುಂದೆ ಹೋಗಿ ನಾವು ತಿಳ್ಕೊಳ್ಳೋಣ. ಓಹೋ, ನೋಡಿ, ಅಲ್ಲಿ ಯಾವುದೋ ಒಂದು ದೇವಸ್ಥಾನದ ರೀತಿಯಲ್ಲಿ ಒಂದು ಸೆಟ್ಟಿಂಗನ್ನು ಹಾಕಿ ಡಿಸೈನ್ ಮಾಡಲಾಗಿದೆ. ಒಳಗಡೆ ಏನೋ ಇದ್ದಂಗೆ ಕಾಣ್ತಾ ಇದೆ. ಒಳಗಡೆ ಹೋಗಿ ಅದೇ ಥರ ನೋಡೋಣ ಏನೇನಿದೆ ಅಂತ. ಏನೋ ಒಂದು ಸುಂದರವಾದ ಒಂದು ದೃಶ್ಯ ಕಾಣ್ತಾ ಇದೆ ನಮಗೆ. ಬಾ ಏನು ಸೆಟ್ಟಿಂಗ್ಸು ಓಹೋ ಬಾ ನೋಡಿದ್ರಾ, ದೇವಲೋಕ ಇದ್ದಂಗಿದೆ. ಮುಂದ್ಗಡೆ ನಂದೀಶ್ವರ, ಅದ್ರ ಮುಂದೆ ಈಶ್ವರನ ಲಿಂಗ, ಅದ್ರ ಮುಂದೆ ಗರ್ಭಗುಡಿಯಲ್ಲಿ ಶ್ರೀ ವಿನಾಯಕನ ಪ್ರತಿಮೆ. ಏನು ಡಿಸೈನ್ ಮಾಡಿದ್ದಾರೆ ನೋಡಿದ್ರೆ. ಆ ಒಂದು ಕಲರ್ಫುಲ್ ಬಣ್ಣದ ಒಂದು ವಿಧವಾದ ಒಂದು ಹೂಗಳಿಂದ ಅಲಂಕಾರಗೊಂಡಂಥ ಒಂದು ಸೆಟ್ಟಿಂಗ್ ನೋಡಿ. ಆ ಒಂದು ಪ್ರಭೆ ಏನು ಕಾಣ್ತಾ ಇದೆಯಾ ನೋಡಿ, ಹೂಗಳಿಂದ ನೇತಾಡ್ತಾ ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ನೋಡಿ. ಮೂರು ನೋಡೋದಕ್ಕೆ ಎಷ್ಟು ಸುಂದರವಾಗಿ ದೃಶ್ಯ. ನಂದೀಶ್ವರ, ಈಶ್ವರನ ಲಿಂಗ, ಅದರ ಗರ್ಭಗುಡಿ ಒಳಗಡೆ ಗಜಾನನ ಗಣೇಶನ ಪ್ರತಿಮೆ. ನೋಡಿ, ಆ ಗಣೇಶನ ಪ್ರತಿಮೆ ಏನಿದೆಯೋ ಆ ಭಗವಂತನ ಹಿಂದೆ ಬಂಗಾರದ ಒಂದು ಬಣ್ಣದಿಂದ ಕಾಣ್ತಾ ಇರುವಂಥ ಒಂದು ಬ್ಯಾಕ್ಗ್ರೌಂಡು ಏನು ಕಾಣ್ತಾ ಇದೆ ನೋಡಿ. ಒಂದೇ ಲೈನಲ್ಲಿ ನೋಡಿ, ಆ ಮೂರನ್ನು ಎಷ್ಟು ಚೆನ್ನಾಗಿ ಕಾಣುತ್ತೆ. ನಂದೀಶ್ವರ, ಈಶ್ವರನ ಲಿಂಗ ಮತ್ತು ಗಣೇಶ. ನೋಡಿ, ಈ ಒಂದು ದೃಶ್ಯ ಸಾಕಲ್ವೇ ನಮ್ಮ ಕಣ್ಣುಗಳಿಗೆ. ಹಬ್ಬದ ರೀತಿಯಲ್ಲಿ ಇದೆ. ಒಂದು ಸಿನಿಮಾ, ದೊಡ್ಡ ಸಿನಿಮಾಗಳಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಸೆಟ್ಟಿಂಗ್ಸ್ ಮಾಡಿರ್ತಾರಲ್ಲ, ಅದಕ್ಕಿಂತ ಮೀರಿದ್ದು, ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಕಾಣ್ತಾ ಇದೆ. ಆ ಸಿನಿಮಾಗಳಲ್ಲಿ ಸೆಟ್ಟಿಂಗ್ ಮಾಡೋದು ಅವರ ಲಾಭಕ್ಕಾಗಿ ಮಾಡ್ತಾರೆ. ಅಷ್ಟು ಹಾಕಿರೋ ದುಡ್ಡು ಮತ್ತೆ ಅದನ್ನು ವಾಪಸ್ ಪಡ್ಕೊಳ್ತಾರೆ. ಇಲ್ಲಿ ಮಾಡಿರೋದು ದೇವರ ಮೇಲೆ ಇರುವಂಥ ಒಂದು ಭಕ್ತನಿಗೆ ಭಗವಂತನ ಮೇಲೆ ಯಾವ ರೀತಿ ಭಕ್ತಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ಈ ರೀತಿ ಮಾಡಿರ್ತಾರಲ್ಲ ದಾನಿಗಳು, ಅವರ ಕುಟುಂಬಕ್ಕೆ, ಅವರಿಗೆ ಆ ಭಗವಂತ ಅಷ್ಟೈಶ್ವರ್ಯ ಆರೋಗ್ಯಗಳನ್ನು ಕೊಟ್ಟು ಕಾಪಾಡ್ತೇನೆ ಅನ್ನೋ ಭರವಸೆ ಎಲ್ರಿಗೂ ಇದೆ. ನೋಡಿ, ನಂದೀಶ್ವರ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಂದೀಶ್ವರನ ಮುಂದೆ ಆ ಈಶ್ವರನ ಲಿಂಗ ನೋಡಿ, ಅದ್ರ ಮುಂದೆ ಗಣೇಶನ ಪ್ರತಿಮೆ ನೋಡಿ. ಆ ಗಜಾನನ ತಲೆ ನೋಡಿ, ಆ ಸೊಂಡಿಲಿರ್ತಕ್ಕಂಥ ಗಜಾನನ ತಲೆ ಎಷ್ಟು ಸುಂದರವಾಗಿದೆ. ಬಣ್ಣದಿಂದ ಕೂಡಿರ್ತಕ್ಕಂಥ ಹೂವಿನ ಅಲಂಕಾರ ನೇತಾಡ್ತಾ ಇದೆ. ಇಲ್ಲಿ ನೋಡಿ, ಯಾವುದು ಸಿಂಹದ ತಲೆ ಇದ್ದಂಗಿದೆ. ಈ ದೃಶ್ಯ ಸಾಕಲ್ವೇ ನೋಡೋದಕ್ಕೆ. ನಮ್ಮ ಕಣ್ಣಿಗೆ ಸಾಕು ಈ ದೃಶ್ಯ ನೋಡಿದ್ರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಿನಿಮಾಗಳಲ್ಲಿ, ಹೈ ಬಡ್ಜೆಟ್ ಸಿನಿಮಾಗಳಲ್ಲಿ ಮಾಡಿರ್ತಾರಲ್ಲ, ಕ್ಯಾಮ್ರಾದಿಂದ ಸೆರೆ ಹಿಡಿದಿರ್ತಾರಲ್ಲ ದೃಶ್ಯ, ಆ ರೀತಿ ಕಾಣ್ತಾ ಇದೆ ನೋಡಿ. ಈ ಫ್ರೇಮ್ ನೋಡಿ ಎಷ್ಟು ಚೆನ್ನಾಗಿದೆ. ಗಣೇಶನ ಮುಂದೆ ಈಶ್ವರನ ಲಿಂಗ, ಈಶ್ವರನ ಲಿಂಗನ ಮುಂದೆ ನಂದೀಶ್ವರ. ಈ ಮೂರು ಒಂಥರ ತ್ರಿಮೂರ್ತಿಗಳ ಥರ ಎಷ್ಟು ಚೆನ್ನಾಗಿದೆ ಅಂದರೆ, ಈ ದೃಶ್ಯ ನೋಡೋದಕ್ಕೆ ಎರಡೂ ಕಣ್ಣು ಸಾಲದು. ನಿಜವಾಗ್ಲೂ ಮನಮೋಹಕವಾಗಿದೆ. ಕಣ್ಣಿಗೆ ತಂಪು ಅಂದರೆ ಇದೆ ಅನಿಸುತ್ತೆ. ಎಷ್ಟು ಮನಸ್ಸಿಗೆ ನೆಮ್ಮದಿ ಇದೆ ಅಂದರೆ ನೋಡಿ. ಆ ಪರಮಾತ್ಮನ ದರ್ಶನ ಆಗ್ತಾ ಇದೆ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ಯಾರಿಗೆ ದರ್ಶನ ಮಾಡೋದಕ್ಕೆ ಆಗೋದಿಲ್ವೋ ಅವರು ದರ್ಶನ ಮಾಡ್ಕೋಬೋದು. ಆ ಭಗವಂತನ ಅನುಗ್ರಹವನ್ನು ಪಡಿಬೋದು. ನೋಡಿ ಸ್ನೇಹಿತರೆ, ನೋಡಿ, ಈಗಾಗಲೇ ನಾವು ನೋಡಿದಂಥ ಒಂದು ದೃಶ್ಯ ಏನಿದೆಯೋ ಅದು ಹಗಲೊತ್ತಲಿನಲ್ಲಿ ಸೆರೆ ಹಿಡಿದಂಥ ಒಂದು ದೃಶ್ಯ.
ಈಗ ನೋಡ್ತಾ ಇರೋದು ರಾತ್ರಿ ಸಮಯದಲ್ಲಿ ಸೆರೆ ಹಿಡಿದಂಥ ಒಂದು ದೃಶ್ಯ ನೋಡಿ. ಹಗಲೊತ್ತಿನಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಇರಲಿಲ್ಲ. ಈಗ ನೋಡಿ ರಾತ್ರಿ ಆಯ್ತಂದರೆ ಆ ವಿದ್ಯುತ್ ದೀಪಗಳ ಅಲಂಕಾರದಿಂದ ಎಷ್ಟು ಸುಂದರಮಯವಾಗಿ ಅದ್ಭುತವಾಗಿದೆ ನೋಡಿ. ದೇವಲೋಕ ಭೂಮಿಗೆ ಇಳಿದು ಬಂದರೆ ಯಾವ ರೀತಿ ಇರುತ್ತೋ ಆ ರೀತಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರದಿಂದ ವಿಸ್ಮಯಗೊಂಡು ಒಂದು ಅದ್ಭುತ ಭರಿತವಾಗಿದೆ, ಅಮೋಘವಾಗಿದೆ. ನೋಡೋದಕ್ಕೆ ಎರಡೂ ಕಣ್ಣು ಸಾಲದು. ನೋಡು, ಆ ಒಂದು ಸ್ವರ್ಗ ದೇವಲೋಕ ಏನಿದೆಯೋ ಅದೇ ನಮ್ಮ ಭೂಮಿಗೆ ಇಳಿದು ಬಂದ ಹಾಗಿದೆ. ಅದು ಕೋಟೆ ವೆಂಕಟರಮಣ ಸ್ವಾಮಿ ಸನ್ನಿಧಿಯ ಹತ್ತಿರ ಬಂದ ಹಾಗೆ ನಮಗೆ ಕಾಣ್ತಾ ಇದೆ. ನೋಡ್ಬೋದು ನಾವು ಒಂದು ವಿದ್ಯುತ್ ದೀಪಗಳ ಅಲಂಕಾರ ಅನ್ನೋದು ಯಾವ ರೀತಿ ಮಾಡಿದ್ದಾರೆ ಅಂತ ಎಲ್ಲರೂ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಆ ವಿದ್ಯುತ್ ದೀಪಗಳ ಅಲಂಕಾರ ಅನ್ನೋದು. ನೋಡ್ತಾ ನೋಡ್ತಾ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತಾ ಇದೆ ನೋಡಿ. ಇನ್ನು ನೋಡಿ ಈಶಾಟ್ ಫೌಂಡೇಶನಲ್ಲಿ ಇರುತ್ತಲ್ಲ ಒಂದು ಈಶ್ವರನ ಪ್ರತಿಮೆ, ಆ ಈಶ್ವರನ ಪ್ರತಿಮೆ ಅಲ್ಲಿ ನೀಲಿ ಬಣ್ಣದ ಆಕಾರದಲ್ಲಿ ನಮಗೆ ಕಾಣ್ತಾ ಇದೆ. ಎಲ್ಲರೂ ನೋಡ್ಕೋಬೋದು, ದರ್ಶನ ಪಡ್ಕೋಬೋದು, ಆ ಭಗವಂತನ ಅನುಗ್ರಹ ಪಡಿಬೋದು. ನೋಡಿ ಆ ಒಂದು ಅರಳಿ ಮರ ಇದೆಯಲ್ಲ, ಆ ಅರಳಿ ಮರದ ಮುಂದೆ ನೋಡಿ ಆ ವಿದ್ಯುತ್ ದೀಪಗಳ ಅಲಂಕಾರ ನಾವೇನು ನೋಡ್ಬೋದು, ಅದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಒಳಗಡೆ ಆಂಜನೇಯನ ದರ್ಶನವನ್ನು ನಾವು ಪಡ್ಕೋಬೋದು. ನೋಡು ಲೈಟಿಂಗ್ ಸಿಸ್ಟಮ್ನಲ್ಲಿ ಹಗಲೊತ್ತಿನಲ್ಲಿ ಸರಿಯಾಗಿ ಆ ಭಗವಂತ ಕಾಣಲಿಲ್ಲ. ಈಗ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀನಿ ನೋಡಿ. ಆ ಬ್ಯಾನರ್ ನೋಡ್ಬೋದು ನಾವು, ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಬ್ಯಾನರನ್ನು. ಅಲ್ಲಿ ನೋಡಿ ಅರಳಿ ಮರದ ಕೆಳಗಡೆ ಆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿ ತೋರಣಗಳ ರೀತಿ ಹಾಕಿದ್ದಾರೆ ನೋಡಿ. ಆ ಈಶ್ವರನ ಪ್ರತಿಮೆಯನ್ನು ನಾವು ಕಾಣ್ಬೋದು.